ನುಡಿ ಬೆಳಗು ದೇಹವೇ ಒಂದು ಪಂಚಾಂಗ. ಮನುಷ್ಯನಿಗೆ ಜಗತ್ತು ಕಂಡಿದೆ, ಆದರೆ ಶಕ್ತಿ ಕಂಡಿಲ್ಲ. ಮನೆಯಲ್ಲಿ ಫ್ಯಾನ್ ಹಚ್ಚುತ್ತೀರಿ, ವಿದ್ಯುತ್ ದೀಪ ಹಚ್ಚುತ್ತೀರಿ, ಫ್ರಿಡ್ಜ್ ಬಾಗಿಲು ತೆರೆಯುತ್ತೀರಿ, ಎಲ್ಲವೂ ಒಂದೇ ವಿದ್ಯುತ್ನಿಂದ ನಡೆಯುತ್ತದೆ. ಆದರೆ ವಿದ್ಯುತ್ ಕಾಣತೈತೇನು? ಇಲ್ಲ. ಆದರೂ ಎಲ್ಲವೂ ಒಂದೇ ಶಕ್ತಿಯಿಂದಲೇ ನಡೀತೈತಿ. ಕಂಡಿಲ್ಲ ಅಂದ್ರೆ ಇಲ್ಲ ಎಂದು ಹೇಳಲಾಗದು. ಅದು ಇಲ್ಲದಿದ್ದರೆ ನಡೆಯುವುದಿಲ್ಲ. ಹಾಗೆಯೇ ಮನುಷ್ಯನ ಒಳಗೂ ಒಂದು ಶಕ್ತಿ ಐತಿ. ಆ ಶಕ್ತಿಯ ಬಗ್ಗೆ ನಮಗೆ ಗೊತ್ತಿರಬೇಕು. ದೇವರು ನಮ್ಮ ದೇಹದಲ್ಲಿ ಅಪಾರ ಶಕ್ತಿ ಇಟ್ಟಿದ್ದಾನೆ, ಆದರೆ ಸಮಯ ಕಡಿಮೆ ಕೊಟ್ಟಿದ್ದಾನೆ. ಜೀವನ ಎಂದರೆ ಒಂದು ಪರೀಕ್ಷೆ, ಅದರಲ್ಲಿ ಹೇಗೆ ಪಾಸಾಗ್ತಿ ನೋಡೋಣ ಅಂತಾನೆ ದೇವರು. ಬಹಳ ಶಕ್ತಿ ಇಟ್ಟು ಕಡಿಮೆ ಸಮಯ ಕೊಟ್ಟು ದೇವರು ನಮ್ಮನ್ನು ಇಲ್ಲಿಗೆ ಕಳಿಸಿದ್ದಾನೆ. ಹೇಗೆ ಬಳಸಿಕೊಳ್ಳುತ್ತಾರೆ ಎಂದು ನೋಡ್ತಾನೆ ಅವನು. ರಾವಣನಿಗೆ ಎಷ್ಟು ಶಕ್ತಿ ಇತ್ತು! ಭೂಲೋಕದಿಂದ ದೇವಲೋಕದವರೆಗೆ ಸೇತುವೆ ಕಟ್ಟಿದ್ದ, ಆದರೆ ಶಕ್ತಿಯ ದುರುಪಯೋಗ ಮಾಡಿಕೊಂಡ. ಭಸ್ಮಾಸುರನಿಗೆ ಎಷ್ಟು ಶಕ್ತಿ ಇತ್ತು! ದೇವರ ತಲೆಯ ಮೇಲೆ ಕೈ ಇಟ್ಟರೂ ದೇವರೇ ಸುಟ್ಟು ಹೋಗುವಷ್ಟು ಶಕ್ತಿ ಪಡೆದುಕೊಂಡಿದ್ದ, ಆದರೆ ಶಕ್ತಿಯ ದುರುಪಯೋಗ ಮಾಡಿಕೊಂಡಿದ್ದರಿಂದ ಹಾಳಾದ. ರಾವಣನಿಗೂ ಶಕ್ತಿ ಇತ್ತು, ರಾಮನಿಗೂ ಶಕ್ತಿ ಇತ್ತು, ವಿಶ್ವೇಶ್ವರಯ್ಯನಿಗೂ ಶಕ್ತಿ ಇತ್ತು, ವೀರಪ್ಪನಿಗೂ ಶಕ್ತಿ ಇತ್ತು. ರಾಮ ಶಕ್ತಿಯನ್ನು ಬಳಸಿಕೊಂಡು ದೇವರಾದ, ರಾವಣ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ರಾಕ್ಷಸನಾದ. ವಿಶ್ವೇಶ್ವರಯ್ಯ ಶಕ್ತಿಯನ್ನು ಬಳಸಿಕೊಂಡು ನರರ ಚಿಂತಕರಾದರು. ವೀರಪ್ಪನ್ ಅದನ್ನು ದುರುಪಯೋಗ ಮಾಡಿಕೊಂಡು ನರಹಂತಕ ಆದ. ರಾಶಿಯಿಂದ ಭವಿಷ್ಯ ನಿರ್ಮಾಣ ಆಗತೈತಿ ಅಂತಾರ, ಆದರೆ ರಾಮನದ್ದು ರಾವಣನದ್ದು ಇಬ್ಬರದ್ದು ಒಂದೇ ರಾಶಿ. ವಿಶ್ವೇಶ್ವರಯ್ಯ ವೀರಪ್ಪನ್ ಇಬ್ಬರದ್ದು ಒಂದೇ ರಾಶಿ. ಭವಿಷ್ಯ ನಮ್ಮ ರಾಶಿಯಲ್ಲಿ ಇಲ್ಲ. ನಮ್ಮ ಶಕ್ತಿಯನ್ನು ಸದುಪಯೋಗ ಮಾಡಿಕೊಳ್ಳುವುದರಲ್ಲಿ ನಮ್ಮ ಭವಿಷ್ಯ ಇದೆ. ನಮ್ಮ ಅದೃಷ್ಟವನ್ನು ಪಂಚಾಂಗದಲ್ಲಿ ಹುಡುಕುತ್ತೇವೆ. ಪಂಚಾಂಗ ಎಂದರೆ ಏನು? 5 ಅಂಗ: ದಿನ, ವಾರ, ನಕ್ಷತ್ರ, ಕರ್ಣ, ಯೋಗ. ಪಂಚಾಂಗ ತೆಗೆದು ನೋಡಿರಿ ಅನ್ನುತ್ತೇವೆ. ಮನುಷ್ಯನೇ ಹೊರಗಿನ ಪಂಚಾಂಗ ಏನು ನೋಡ್ತಿ? ನಿನ್ನ ಇಂದ್ರಿಯಗಳೇ 5. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ನೀನು ಅನುಭವಿಸುವ ಶಬ್ದ ವಿಷಯಗಳು ಏನದಾವೆ ಅದು ಕೂಡ 5, ನಿನ್ನೊಳಗೆ ಪ್ರಾಣ 5 ಇವೆ. ಅವು ಪಂಚಾಂಗ. ನಿನ್ನ ಅಂತರ್ ಇಂದ್ರಿಯಗಳು 5, ನಿನ್ನ ದೇಹವೇ ಒಂದು ಪಂಚಾಂಗ. ಅದನ್ನು ತೆಗೆದು ನೋಡು. ಇದನ್ನು ತಿಳಿದುಕೊಂಡರೆ ರಾಜಯೋಗ, ತಿಳಿಯದೇ ಇದ್ದರೆ ಯಮಗಂಡ ಕಾಲ. ಕಾಲಲ್ಲಿ ಶಕ್ತಿ ಇದೆ, ಕೈಯಲ್ಲಿ ಶಕ್ತಿ ಇದೆ, ಕಣ್ಣಲ್ಲಿ ಶಕ್ತಿ ಇದೆ. ಅದನ್ನು ಸರಿಯಾಗಿ ಬಳಸಬೇಕು. ನಮ್ಮ ಕಾಲಿಗೂ ಶಕ್ತಿ ಇದೆ. ನಾವು ಹೆಜ್ಜೆ ಹಾಕುತ್ತೇವೆ. ಬಸವಣ್ಣನ ಕಾಲಿಗೂ ಶಕ್ತಿ ಇತ್ತು. ಬಸವಣ್ಣ ಹೆಜ್ಜೆ ಹಾಕಿದರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಬೋಸ್, ಗಾಂಧಿಯಂತಹವರು ಹೆಜ್ಜೆ ಹಾಕಿದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬುದ್ಧ ಹೆಜ್ಜೆ ಹಾಕಿದರೆ ಕರುಣೆ ನಿರ್ಮಾಣವಾಗಿತ್ತು. ಅರಿಯದೆ ಹಾಕುವ 1000 ಹೆಜ್ಜೆಗಳಿಗಿಂತ ಅರಿತು ಹಾಕುವ 4 ಹೆಜ್ಜೆಗಳು ಮೇಲು.